ಶ್ರೀಮತಿ ರಾಮಾನುಜಾಯ ನಮಃ. ಮೈಸೂರಿನಲ್ಲಿ ಸುಂದರವಾದ ಒಂದು ಕೃಷ್ಣನ ದೇವಸ್ಥಾನ ಇದೆ. ಅದು ಪುಸ್ತಕಂ ಸಂತಾನ ಗೋಪಾಲ ಕೃಷ್ಣ ಸ್ವಾಮಿ ದೇವಸ್ಥಾನ ಚಾಮರಾಜಮಹಲದಲ್ಲಿದೆ. ಅದು 130 ವರ್ಷಗಳ ಹಳೆಯ ದೇವಸ್ಥಾನ. ಕರೆಕ್ಟಾಗಿ ಹೇಳಬೇಕು ಅಂದರೆ 128 ವರ್ಷಗಳು. ನಾಲ್ವಡಿ ಕೃಷ್ಣರಾಜ ಒಡೆಯರ್, ಮೈಸೂರಿನಲ್ಲಿ ರಾಜರ್ ಫೇಮಸ್ ಅಲ್ವಾ, ಅಂತಹ ರಾಜರ ಕಾಲದಲ್ಲಿ ನಿರ್ಮಾಣ ಆದಂತಹ ದೇವಸ್ಥಾನ ಅದು. ಅದನ್ನು ಯಾರು ಕಟ್ಟಿದ್ರು ಆ ದೇವಸ್ಥಾನನ, ಮತ್ತೆ ಯಾರಿಗಾಗಿ ಅಲ್ಲಿ ಶ್ರೀ ಕೃಷ್ಣ ಬಂದು ಬಿಜಿಯಾದ, ಅದನ್ನ ಒಂದು ನಿಮಿಷ ನೋಡೋಣ. ಏನಂದ್ರೆ ಮೈಸೂರು ಚಾಮರಾಜಮಹಲದಲ್ಲಿ ರಮಾವಿಲಾಸ್ ಅಗ್ರಹಾರ ಅಂತಿದೆ. ಆ ಕಾಲದಲ್ಲಿ ಅಗ್ರಹಾರಗಳು ಅಂತ ಕೇಳಿದೀರಾ ನೀವು. ಆ ಅಗ್ರಹಾರದಲ್ಲಿ ದಂಪತಿಗಳಿದ್ರು. ಅವ್ರಿಗೆ ಪಾಪ ಎಷ್ಟೋ ವರ್ಷ ಆಗಿತ್ತು ಮದುವೆ ಆಗಿ, ಸಂತಾನ ಭಾಗ್ಯ ಇರಲಿಲ್ಲ. ಅವರಿಗೆ ತುಂಬಾ ದುಃಖ. ಯಾಕೆಂದ್ರೆ ಅವರಿಗೆ ಕೃಷ್ಣ ಅಂದ್ರೆ ತುಂಬಾ ಇಷ್ಟ. ಕೃಷ್ಣನ್ ಸೇವೆ ಮಾಡಕ್ಕೆ ಸಂತಾನ ಇಲ್ವಲ್ಲ ಅಂತ ತುಂಬಾ ದುಃಖ ಪಡ್ತಾ ಇದ್ರು. ಒಂದೇ ಕೊರಗಲ್ಲ ಅವರಿಗೆ. ಏನಂದ್ರೆ ಅವ್ರ ಮನೆಯಲ್ಲಿ ಎಷ್ಟೋ ಹಸುಗಳನ್ನು ತಂದು ಸಾಕ್ತಾ ಇದ್ರು. ಆ ಹಸುಗಳಿಗೂ ಕರು ಹುಡ್ತಾ ಇರ್ಲಿಲ್ಲ. ಹೀಗೆ ತುಂಬಾ ಯೋಚನೆ ಮಾಡಿ ಅವರು ಆ ಕೃಷ್ಣನ್ನೇ ಬೇಡ್ಕೊಂಡ್ರು. ಕೃಷ್ಣ, ಯಾಕಪ್ಪ ನಮಗೆ ಈ ಸಂಕಟ, ಯಾಕೆ ಈ ಕಷ್ಟ, ನಮಗೆ ನಮ್ಮ ಸಂತಾನ ಬೆಳೆದ್ರೆ ತಾನೇ ವಂಶ ಎಲ್ಲ ಮುಂದುವರಿಯೋದು ಅಂತ ದುಃಖ ಪಡ್ತಿದ್ದಾಗ ಕೃಷ್ಣ ಇಬ್ರು ಕನಸಲ್ಲೂ ಒಂದೇ ತರ ಒಂದು ದೃಶ್ಯ ಅವ್ರಿಗೆ ಸಿಕ್ತು. ಏನಂದ್ರೆ ಆ ಕಾಲದಲ್ಲಿ ಚಾಮರಾಜಮಹಲದಿಂದ ಆ ಕಡೆ ಇದೆಲ್ಲ ಕಾಡು ಪ್ರದೇಶ. ಅದು ಅಲ್ಲಿ ಕೃಷ್ಣ ಹೇಳ್ತಾನೆ ಅವ್ರ ಕನಸಿನಲ್ಲಿ, ನೋಡಿ ಇಂತಹ ಕಾಡಿನಲ್ಲಿ ಇಂತಹ ಜಾಗದಲ್ಲಿ ನಾನು ಒಂದು ಮರದ ಬುಡದ ಕೆಳಗೆ ನೆಲದಲ್ಲಿ ನಾನಿದ್ದೀನಿ, ನನ್ನನ್ನು ಬಂದು ಹುಡುಕಿ ನನ್ನನ್ನ ನಿಮ್ಮ ಮನೆಗೆ ಕರ್ಕೊಂಡು ಬನ್ನಿ ಅಂತ ಕನಸು. ಅವ್ರಿಗೆ ಎದ್ದು ನೋಡ್ತಾರೆ, ಇಬ್ರು ಡಿಸ್ಕಸ್ ಮಾಡ್ತಾರೆ. ಒಂದೇ ತರ ಕನಸು. ಇವ್ ನಿಜ ಅನ್ಕೋಬೇಕೋ, ನಿಜವಾಗ್ಲೂ ಕಾಡಲ್ಲಿ ಹೋಗಿ ಹುಡುಕ್ಬೇಕೋ, ಇಬ್ರಿಗೂ ಗುರುತೆಲ್ಲ ಸಿಕ್ಕಿದೆ. ಸರಿ ನೋಡೋಣ, ಕೃಷ್ಣನ್ ಪವಾಡ ಇರಬಹುದು. ಇಷ್ಟೊಂದು ಕಷ್ಟದಲ್ಲಿದ್ದಾಗ ಕೃಷ್ಣ ಬಂದು ನಮಗೆ ಸುಮ್ಮನೆ ಕನಸಿನಲ್ಲಿ ಬೀಳ್ತಾನ ಅಂತ ನಾನು ಸೀರಿಯಸ್ ಆಗಿ ತಗೊಂಡು ಕಾಡಿಗೆ ಹೋಗಿ ಅವರು ಕೃಷ್ಣನ್ ನೋಡಿದ್ರು. ಕರೆಕ್ಟಾಗಿ ಕೃಷ್ಣ ಯಾವ ರೀತಿ ಕನಸು ಬಿದ್ದಿತ್ತೋ ಅದೇ ರೀತಿ ಒಂದು ಮರದ ಕೆಳಗೆ, ಆ ಬುಡದ ಕೆಳಗೆ ನೆಲ ಅಗದ್ ನೋಡಿದ್ರೆ ಕೃಷ್ಣ, ಸುಂದರವಾದ ಕೃಷ್ಣ, ಮೋಹನಾಂಗ. ಕೃಷ್ಣನ ಕಣ್ಣುಗಳೇನು, ಅವನು ಚತುರ್ಭುಜದ ಶಂಖಚಕ್ರದ ಜೊತೆ ಬಂದಿದ್ದ. ಮತ್ತೆ ಗೋಪಾಲ ಕೃಷ್ಣ, ಅವನ ಹಿಂದ್ಗಡೆ ಒಂದು ಗೋವು ಅವನ ಪಾದವನ್ನು ನೆಕ್ತಾ ಇದೆ. ಕೈಯಲ್ಲಿ ತುಂಬಾ ಸುಂದರವಾಗಿ ಕೊಳಲಲ್ಲಿ ಹಿಡ್ದಿದ್ದಾನೆ. ನಗು ಮುಖ, ಚೀಕ್ಸ್ ಎಲ್ಲ ಉಬ್ಬಿದೆ, ಕಿವಿಗಳು ಕರ್ಣಕುಂಡಲದ ಜೊತೆ ಇದ್ದಾನೆ. ಪ್ರಭಾವಳಿ ಜೊತೆ ಇದ್ದಾನೆ ಕೃಷ್ಣ. ಅವನ ಬಲ ಪಾರ್ಶ್ವದಲ್ಲಿ ಪ್ರಭಾವಳಿಗೆ ಸೇರಿದಂತೆ ದೇವಕಿ ಮಗುವನ್ನ ಮಡಿಲಲ್ಲಿ ಇಟ್ಕೊಂಡಿದ್ದಾಳೆ, ನಿಂತಿದ್ದಾಳೆ ದೇವಕಿ. ಎಡಗಡೆ ಪಾರ್ಶ್ವದಲ್ಲಿ ಯಶೋದೆ, ಅವಳು ಮಗುವನ್ನ ಹೀಗೆ ಹಿಡ್ಕೊಂಡಿದ್ದಾಳೆ ಕೈಯಲ್ಲಿ. ಈ ರೀತಿ ಇವ್ರಿಗೆ ಆಶ್ಚರ್ಯ ಆಯ್ತು. ಏನಿದು, ಇಂತಹ ಕೃಷ್ಣ ನಮಗ್ ಸಿಕ್ಕಿದಾನೆ ಅಂತ ಸಂತೋಷದಿಂದ ಇಬ್ರು ಕುಡ್ದಾಡ್ಬಿಟ್ರು. ಆ ಕೃಷ್ಣ ಚಿಕ್ಕ ಮಗು ತರ ಅವ್ರ ಕೈಗೆ ಬಂದ್ಬಿಟ್ಟ. ಅವನನ್ನ ಮನೆಗೆ ಕರ್ಕೊಂಡು ಹೋಗಿ ವಿಜಯ ಮಾಡಿ ಸಂಭ್ರಮದಿಂದ ಅವನಿಗೆ ಸತ್ಕರಿಸಿ ಅವನಿಗೆ ಪೂಜೆ ಮಾಡಿ ಅವನಿಗೆ ವಿಧ ವಿಧವಾದ ಹಣ್ಣು ಭಕ್ಷಣಗಳೆಲ್ಲ ಕೊಟ್ಟು ಆ ಮಗುವಂತನೇ ನೋಡ್ಕೊಂಡ್ರು. ಏನ್ ಆಶ್ಚರ್ಯ ಅಂದ್ರೆ ಕೆಲವೇ ದಿವಸದಲ್ಲಿ ಆ ಹೆಣ್ಣು ಗರ್ಭವತಿಯಾದ್ಲು. 4-5 ಮಕ್ಕಳು ಅವಳಿಗಾಯ್ತು. ಇನ್ನೊಂದು ಪವಾಡ ಅಂದ್ರೆ ಅವ್ರ ಮನೆಯಲ್ಲಿ ತಂದು ಇಟ್ಕೊಂಡಿದ್ರಲ್ಲ ಹಸು, ಅದಕ್ಕೂ ಕರು ಹುಟ್ಟಿತು. ಅವ್ರಿಗೆ ಆಶ್ಚರ್ಯ. ಮನೆಯಲ್ಲಿ ಸುಖ, ಸಮೃದ್ಧಿ, ನೆಮ್ಮದಿ, ಆ ರೀತಿ ಅವರು ಜೀವನ ನಡೆಸ್ತಾ ಇದ್ರು. ಅವ್ರು ಅನ್ಕೊಂಡ್ರು, ಅಯ್ಯೋ ಈ ಕೃಷ್ಣ ಇಷ್ಟು ಸೊಗಸಾಗಿದ್ದಾನೆ, ಇಷ್ಟು ಮುದ್ದಾಗಿದ್ದಾನೆ, ಇವನು ಲೋಕ ಕ್ಷೇಮಕ್ಕಲ್ವಾ ಈ ಕೃಷ್ಣ ಬಂದಿರೋದು, ಎಲ್ರಿಗೂ ಇವನ್ ದರ್ಶನ ಸಿಗ್ಬೇಕು, ಇವನ್ ಪೂಜೆನ ಎಲ್ಲರೂ ಪೂಜೆನ ಇವನ್ ಸ್ವೀಕರಿಸ್ಬೇಕು ಅಂತ ಅವ್ರಿಗೆ ಅನ್ನಿಸ್ತು. ಅದಕ್ಕೆ ಏನ್ ಮಾಡೋದು, ಒಂದು ದೇವಸ್ಥಾನ ಕಟ್ಟಿಸ್ಬೇಕಲ್ವಾ. ಅವ್ರ ಕೈಯಲ್ಲಿ ಅಷ್ಟು ಹಣ ಇಲ್ಲ ದೇವಸ್ಥಾನಕ್ಕೆ. ಸರಿ, ಇದು ಒಂದು ಸೀನ್ ಆಯ್ತಾ. ಇನ್ನೊಂದು ಸೀನಲ್ಲಿ ನಾವು ನೋಡೋಣ. ಆ ಕಾಲದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಶ್ರಯದಲ್ಲಿ ಇದ್ದವರು ಪುಸ್ತಕಂ ತಿರುಮಲಾಚಾರ್ಯನವರು. ಅವರು ಅದೇ ಲೊಕ್ಯಾಲಿಟಿನಲ್ಲಿ ಇದ್ರು, ಚಾಮರಾಜಮಹಲದಲ್ಲೇ ಇದ್ರು. ಅವರು ತುಂಬಾ ದೈವ ಭಕ್ತರು. ಇನ್ನು ಏನ್ ವಿಶೇಷ ಅಂದ್ರೆ ಅವರು ಶ್ರೀಕೃಷ್ಣನ್ ಭಕ್ತರೆ. ಸರಿ, ಅವ್ರಿಗೊಂದು ವಿಚಿತ್ರವಾದ ಆಸೆ ಹುಟ್ಟಿತು. ಏನಂದ್ರೆ ಅವ್ರಿಗೊಂದು ಸಂಪತ್ತು ದೊರಕ್ತು. ಅವರು ಬಿಸ್ನೆಸ್ ಮಾಡ್ತಾ ಇದ್ರು. ಏನಂದ್ರೆ ಅವರು ಆಸ್ಥಾನ ಪಂಡಿತರಾಗಿದ್ರು, ಅಸ್ಟ್ರಾಲಜರ್ ಆಗಿದ್ರು. ಮಹಾರಾಜನಿಗೆ ತುಂಬಾ ರೀತಿಯ ಸಲಹೆಗಳೆಲ್ಲ ಕೊಡ್ತಾ ಇದ್ರು. ಅವರಿಗೆ ಒಂದು ಆಸೆ ಏನಂದ್ರೆ, ಇಷ್ಟೊಂದು ಹಣ ಬಂದಿದೆಯಲ್ಲ, ಈ ಹಣದಲ್ಲಿ ಒಂದು ದೇವಸ್ಥಾನವನ್ನು ಯಾಕೆ ನಾನು ನಿರ್ಮಾಣ ಮಾಡಬಾರ್ದು ಅಂತ. ಸರಿ, ತುಂಬಾ ಭವ್ಯವಾದ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿಬಿಟ್ರು. ಆದ್ರೆ ಆ ದೇವಸ್ಥಾನದಲ್ಲಿ ಯಾವ ದೇವರನ್ನ ಬಿಜಯ ಮಾಡಬೇಕು ಅನ್ನೋದು ಅವ್ರಿಗಿನ್ನೂ ಸಾಲ್ವ್ ಆಗಲಿಲ್ಲ. ಯಾರು ಅಂತ ಅವರು ಹೀಗೆ ನೋಡ್ತಾ ಇದ್ರು. ಅಷ್ಟರೊಳಗೆ ಏನಾಯ್ತು ಅಂದ್ರೆ, ಆ ದಂಪತಿಗಳು, ನಾವು ಹೇಳಿದ್ವಲ್ಲ ಇಷ್ಟು ದಿವಸನು, ಆ ದಂಪತಿಗಳು ಹಾಗೆ ಬರ್ತಾ ಇದ್ದಾರೆ. ಇವರು ಬೀದಿನಲ್ಲಿ ಹೀಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇಬ್ರು ಸಂಧಿಸಿದ್ರು, ಒಬ್ರಿಗೊಬ್ರಿಗೆ ನೋಡಿ ಅದೇನು ಆಕರ್ಷಣೆ ಏನೋ, ಇಬ್ರು ಮಾತಾಡ್ಸಿದ್ರು ಒಬ್ರಿಗೆ. ಆ ದಂಪತಿಗಳು ಇವರನ್ನು ಕೇಳ್ತಾ ಇದ್ದಾರೆ, ಸ್ವಾಮಿ ನಮ್ಮ ಮನೇಲಿ ಕೃಷ್ಣ ಇದ್ದಾನೆ, ಅವನಿಗಾಗಿ ನೀವು ಒಂದು ದೇವಸ್ಥಾನ ಕಟ್ಟಿಸಿ
ಅವನಿಗೆ ಎಲ್ಲರೂ ಬಂದು ಅವನ ಪೂಜೆ ಮಾಡೋ ಹಾಗೆ ಮಾಡೋಕ್ಕಾಗತ್ತಾ, ಸಾಧ್ಯವೇ ಅಂತ ಕೇಳಿದ್ರು. ಇವ್ರಿಗೆ ಆಶ್ಚರ್ಯ ಆಗಿತ್ತು, ಒಂದು ನಿಮಿಷ ಮಾತೇ ಹೊರಡಲಿಲ್ಲ. ಅಯ್ಯೋ, ದೇವಸ್ಥಾನ ರೆಡಿಯಾಗಿದೆ, ಯಾವ ದೇವರನ್ನ ವಿಜಯ ಮಾಡೋದು ನೋಡ್ತಾ ಇದ್ದೀನಿ, ನನಗೂ ಕೃಷ್ಣ ಅಂದರೆ ಪ್ರಾಣ ಅಂತ ಅವ್ರಿಗೆ ಆಶ್ಚರ್ಯ ಆಗಿಬಿಟ್ಟು ಆಲ್ಮೋಸ್ಟ್ ಅವರಿಗೆ ಜ್ಞಾನ ತಪ್ಪದಂಗೆ ಆಗಿತ್ತು, ಪರವಶರಾಗಿ. ಸರಿ, ಅವ್ರ ತಕ್ಷಣ ಅವ್ರ ಮನೆಗೆ ಹೋಗಿ ನೋಡ್ತಾರೆ, ಅಂತಹ ಸುಂದರ ಮೂರ್ತಿ, ಯಾವ ಶಿಲ್ಪಿನೂ ಮುಟ್ಟದ ಕೈ ಅಂತಹ ಮುದ್ದಾದ ಕೃಷ್ಣ. ಅವನನ್ನ ತಕ್ಷಣ ಕರ್ಕೊಂಡು ಹೋಗಿ ವಿಜಯ ಮಾಡಿಸ್ತಂದು, ಕೃಷ್ಣ, ನಮ್ಮ ದೇವಸ್ಥಾನಕ್ಕೆ ನೀನು ಬರಬೇಕು ಅಂತ ನನಗೆ ಈ ಆಸೆ ಹುಟ್ಟಿಸಿದ್ಯಾ, ಏನು ನೀನು ಲೀಲೆ ಅಂತ ಅವ್ರಿಗೆ ಆಶ್ಚರ್ಯ ಆಗೋಯ್ತು. ಅದೇನು ಇದೆಲ್ಲ ಆಗಿ ಸ್ವಲ್ಪ ದಿವಸಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ವಿಷಯ ಮುಟ್ಟಿಸಿದ್ರು. ರಾಜ ಸಂತೋಷದಿಂದ, ಆ ರಾಜನಿಗೂ ಕೃಷ್ಣ ಅಂದ್ರೆ ತುಂಬಾ ಇಷ್ಟ. ನಾವು ಮಳೂರು ಕೃಷ್ಣ ನೋಡ್ತೀವಲ್ಲ, ಅದೇ ರೀತಿ ಕೃಷ್ಣನ ಅವರು ಪ್ಯಾಲೇಸಲ್ಲಿ ವಿಜಯ ಮಾಡಿದ್ದಾರೆ, ನಿಮ್ಗೆ ಗೊತ್ತು. ಆ ಕೃಷ್ಣನ್ಗೆ ಈ ಕೃಷ್ಣ ನಿಂತಿದೀಯಾ ನೀ ಕೃಷ್ಣ ಅಂತ ಅವರು ಅಷ್ಟು ಸಂತೋಷದಿಂದ ಆದರದಿಂದ ಬಂದು ಅಲ್ಲಿ ಪ್ರತಿಷ್ಠಾ ಉತ್ಸವವನ್ನ ನಡೆಸ್ಕೊಟ್ರು. ಇದೆಲ್ಲ ಮಾಡಬೇಕು ಅಂದ್ರೂ ಒಂದು ಒಳ್ಳೆ ಶ್ರೇಷ್ಠರಾದ ವ್ಯಕ್ತಿ ಬಂದು ಇದನ್ನು ನಡೆಸ್ಕೊಡ್ಬೇಕು. ಆಗಿನ ಕಾಲದ ಪರಕಾಲ ಜೀಯರ್ ಸ್ವಾಮಿ ಅವರು ಬಂದು ಈ ಕೃಷ್ಣನನ್ನ ತುಂಬ ವಿಜೃಂಭಣೆಯಿಂದ ಗರ್ಭಗುಡಿಯಲ್ಲಿ ಪ್ರತಿಷ್ಠೆ ಮಾಡಿದ್ರು. ಮಹಾರಾಜರು, ಪರಕಾಲ ಸ್ವಾಮಿಯ ಶ್ರೀಗಳು ಇಬ್ರು ಪುಸ್ತಕಂ ತಿರುಮಲಾಚಾರ್ಯರ ಸಹಾಯದಿಂದ ಎಲ್ಲವನ್ನು ಆ ಪ್ರತಿಷ್ಠೆ ಉತ್ಸವವನ್ನು ತುಂಬಾ ವಿಜೃಂಭಣೆಯಿಂದ ನಡೆಸಿದ್ರು. ಈ ದೇವಸ್ಥಾನಕ್ಕೆ ಮತ್ತೊಂದು ವಿಶೇಷ ನಿಮಗೆಲ್ಲ ತಿಳಿದಿರಬಹುದು. ಕೃಷ್ಣ ಸಾಮಾನ್ಯನಾದ ಕೃಷ್ಣ ಅಲ್ಲ, ಸಂತಾನ ಗೋಪಾಲ ಕೃಷ್ಣ ಅಲ್ವಾ. ಸಂತಾನ ಅಂದ್ರೆ ಸಂತಾನ ಭಾಗ್ಯವನ್ನು ಕರುಣಿಸುವಂತಹ ಕೃಷ್ಣ. ಅವನು ಕಾಡಿನಲ್ಲಿ ಸಿಕ್ಕಿದ್ದೇ ಆ ಭಾಗ್ಯವನ್ನು ಕರುಣಿಸಕ್ಕೋಸ್ಕರ ಅಲ್ವಾ. ಈಗಲೂ ಸಾವಿರಾರು ಭಕ್ತರು ಬಂದು ಅವನ ದರ್ಶನ ಪಡೆದು ಅವರಿಗಿರೋ ಕೊರಗು ಏನಂದ್ರೆ, ಸಂತಾನ ಇಲ್ಲದೇ ಇದ್ರೆ ಅವನನ್ನು ಬೇಡ್ಕೊಂಡ್ರೆ ಸಂತಾನ ಆಗುವಂತಹ ಅವಕಾಶ ಇರೋರು ಅವನ ಹತ್ರ ಬಂದು ಬೇಡ್ಕೋಬಹುದು. ಯಾಕೆಂದ್ರೆ ನಮಗೆ ಸುಸಂಸ್ಕೃತರಾದ ಮಕ್ಕಳಾಗ್ಬೇಕಲ್ವಾ. ಕೃಷ್ಣನ ಅನುಗ್ರಹದಿಂದ ಒಳ್ಳೆ ಸತ್ಪುತ್ರರನ್ನು ಸತ್ಪುತ್ರಿಯರನ್ನು ಪಡೆಯುವಂತಹ ಅನುಗ್ರಹ ಮಾಡ್ತಾನೆ ಅವನು. ಸೊ ಇವಾಗ್ಲೂ ತುಂಬಾ ಜನ ಬಂದು ಅಲ್ಲಿ ತೊಟ್ಲನ್ನು ಕಟ್ಟಿಸ್ತಾರೆ. ದೇವಸ್ಥಾನದಲ್ಲಿ ಒಂದು ಪೂಜಾ ವಿಧಿ ಇದೆ, ಆ ವಿಧಿಯನ್ನ ಫಾಲೋ ಮಾಡಿ ಒಂದು ಮಂತ್ರವನ್ನು ಸ್ಮರಿಸಿ ಪಠಣ ಮಾಡಿ ಆ ಕೃಷ್ಣನ ಅನುಗ್ರಹದಿಂದ, ಆ ಆಂಡಾಳಮ್ಮನ ಅನುಗ್ರಹದಿಂದ ಅಲ್ಲಿ ಮಕ್ಕಳಾಗದೇ ಇರೋರಿಗೆ ಸತ್ಪುತ್ರರು ಹುಟ್ಟುತ್ತಾರೆ ಅನ್ನೋ ಪ್ರತೀತಿ ಇದೆ. ಅವರೇನು ಹೀಗೆ ಬೇಡ್ಕೊಳ್ತಾರೆ, 1 ವರ್ಷದಲ್ಲಿ ಅವರು ಬಂದು ಮಗು ಜೊತೆ ಬಂದು ಕೃಷ್ಣನಿಗೆ ಪೂಜೆಯನ್ನೆಲ್ಲ ಸಲ್ಲಿಸ್ತಾರೆ. ಈ ಅವಕಾಶವನ್ನು, ಈ ವಿಷಯವನ್ನು ಎಲ್ಲರೂ ತಿಳಿದು ಆ ಕೃಷ್ಣನನ್ನು ಹೋಗಿ ಅವನಿಗೆ ಪೂಜೆಯನ್ನು ಸಲ್ಲಿಸಬೇಕು ಅಂತ ಪ್ರಾರ್ಥಿಸ್ಕೊಳ್ತೀನಿ. ತುಂಬ ಶ್ರೀ ಪಾಂಚರಾತ್ರ ಆಗಮ ರೀತಿಯಲ್ಲಿ ಅವರನ್ನು ಪ್ರತಿಷ್ಠೆ ಮಾಡಿ ಆ ಕೃಷ್ಣನ್ಗೆ ಸಾವಿರಾರು ಭಕ್ತರು ಬಂದು ಅವನಿಗೆ ನಿತ್ಯ ಕೈಂಕರ್ಯ ಮಾಡ್ತಾ ಈಗಲೂ ತುಂಬ ಚೆನ್ನಾಗಿ ಪೂಜೆ ಪುರಸ್ಕಾರ, ಅವನಿಗೆ ಎಲ್ಲರೂ ಪ್ರೀತಿ ಎಲ್ಲದನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರತಿಯೊಬ್ಬರು ಆ ಮುದ್ದಾದ ಕೃಷ್ಣ ಇವಾಗ ದೇವಸ್ಥಾನ ತುಂಬ ಅಭಿವೃದ್ಧಿಗೆ ಬರ್ತಾ ಇದೆ. ಆಂಡಾಳಮ್ಮನವರು ಬಂದಿದ್ದಾರೆ, ಸ್ವಾಮಿ ನಮ್ಮಾಳ್ವ, ರಾಮಾನುಜರು, ಮಣವಾಳ ಮಾಮನಿಗಳು, ಪಿಳ್ಳೆ ಲೋಕಾಚಾರ್ಯರು, ಆಂಜನೇಯ, ಗರುಡ ಎಲ್ಲರೂ ಬಂದಿದ್ದಾರೆ. ಆ ದೇವಸ್ಥಾನದಲ್ಲಿ ನಂದವನನೂ ತುಂಬಾ ಚೆನ್ನಾಗಿದೆ. ನಂದವನದ ಹೂಗಳೇ ಆ ಕೃಷ್ಣನ್ಗೆ ದಿನ ಅರ್ಪಿತವಾಗೋದು. ಅಂತಹ ಭವ್ಯವಾದ ತುಂಬಾ ಚೆನ್ನಾಗಿದೆ ದೇವಸ್ಥಾನಕ್ಕೆ ನಾವು ಪ್ರತಿಯೊಬ್ರು ಹೋಗಿ ಕೃಷ್ಣ ನೀನ್ ಚೆನ್ನಾಗಿರು ಅಂತ ಎಲ್ಲರೂ ಬೇಡ್ಕೋಬೇಕು. ನಮ್ಮ ಕಷ್ಟಗಳನ್ನೆಲ್ಲ ಅವನಿಗೆ ಗೊತ್ತು ಹೇಗೆ ಸಾಲ್ವ್ ಮಾಡಬೇಕು ಅಂತ. ಸೊ ನಾವೆಲ್ಲರೂ ಕೃಷ್ಣ ನೀನ್ ಚೆನ್ನಾಗಿರು ಅಂತ ಹಾಡೋಣವಾ. ಸೊ ಸಂತಾನ ಗೋಪಾಲ ಕೃಷ್ಣ ಸ್ವಾಮಿಗೆ ಜಯವಾಗಲಿ, ಜಯವಾಗಲಿ. ಶ್ರೀಮತೆ ರಾಮಾನುಜಾಯ ನಮಃ.